ಸೊ ಎಷ್ಟೆಲ್ಲ ಟ್ರೈಲ್ ಮಾಡ್ತಾ ಹೋಗೋಣ, ಯಾಕಂದ್ರೆ ಸ್ವಲ್ಪ ಕಷ್ಟ ಪಡ್ತಾ ಇದೆ ಟ್ರೇಡ್. ವಾಟ್ ಅ ಬ್ಯೂಟಿಫುಲ್ ಮೊಮೆಂಟಮ್ ಗೈಸ್ ಗೋಲ್ಡ್ ಅಲ್ಲಿ. ಓಕೆ ಗೋಲ್ಡ್ ನಾವು ವಾಚ್ ಮಾಡೋಣ. ಈ ಗೋಲ್ಡ್ ಏನ್ ಮಾಡ್ತಾ ಇದೆ, ಮತ್ತೆ ರಿವರ್ಸಲ್ ಕೊಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದೆ. ಇನ್ ಕೇಸ್ ಈ ಟ್ರೆಂಡ್ ಲೈನ್ ಏನಾದ್ರು ಗೋಲ್ಡ್ ಅಲ್ಲಿ ಬ್ರೇಕ್ ಆಗಿ ಪ್ರೈಸ್ ಇನ್ ಕೇಸ್ ಸಸ್ಟೈನ್ ಆಯ್ತು ಅಂತ ಇದ್ದಾಗ ಗೋಲ್ಡ್ ಅಲ್ಲಿ ನಾನು ಲಾಂಗ್ ಸೈಡ್ ಗೆ ಪ್ಲಾನ್ ಮಾಡ್ತಾ ಇದ್ದೀನಿ. ರೀಸನ್ ಇಸ್ ವೆರಿ ಸಿಂಪಲ್, 4200 ಲೆವೆಲ್ ಅನ್ನು ಕೂಡ ಪ್ರೈಸ್ ಬ್ರೇಕ್ ಆಗ್ತಾ ಇದೆ ಅಂಡ್ ಪ್ರೈಸ್ ಒಂದು ಬಾರಿ ಸೆಲ್ಲಿಂಗ್ ಸೈಡ್ ಅಲ್ಲಿ ಏನ್ ಡಂಪ್ ಅನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತು ಅದನ್ನ ಫೇಲ್ಯೂರ್ ಆಲ್ಮೋಸ್ಟ್ ಕೊಟ್ಟಿದೆ. 2 ಸೆಕೆಂಡ್ಸ್ ಇದೆ, ಇನ್ನು ಕೂಡ ಆಗಿಲ್ಲ. ಕ್ಲೋಸ್ ಆಗಬೇಕು, ಸಸ್ಟೈನ್ ಆಗಬೇಕು. ಸೊ ಆಗ ಮಾತ್ರ ನಾವು ಗೋಲ್ಡ್ ಅಲ್ಲಿ ಲಾಂಗ್ ಸೈಡ್ ಗೆ ಎಂಟರ್ನ ಪ್ಲಾನ್ ಮಾಡಬಹುದು. ನಮ್ಮ ಎಂಟ್ರಿ ಸ್ವಲ್ಪ ಮೇಲ್ಗಡೆ ಸಿಕ್ಕಿದೆ ನಮಗೆ, ಫೈನ್. ಅದರ ಬೇಸ್ಡ್ ಆಗಿ ನಮ್ಮ ಎಸ್ ಎಲ್ ಏನಿದೆ, ಈ ಗ್ರೀನ್ ಕ್ಯಾಂಡಲ್ ಕೆಳಗಡೆ ನಮ್ಮ ಎಸ್ ಎಲ್ ಇದೆ. ನಮ್ಮ ಎಂಟ್ರಿ ಸ್ವಲ್ಪ ಲೇಟ್ ಆಯಿತು, ಇಲ್ಲಿ ನಮ್ಮ ಎಂಟ್ರಿ ಇದೆ ಅಂಡ್ ಅದರ ಬೇಸ್ಡ್ ಆಗಿ ನನ್ನ ಎಸ್ ಎಲ್ ಏನಿದೆಯಲ್ಲ, ಈ ಒಂದು ಕ್ಯಾಂಡಲ್ ಕೆಳಗಡೆ ನನ್ನ ಎಸ್ ಎಲ್ ಇದೆ ಅಂಡ್ ಅದರ ಬೇಸ್ಡ್ ಆಗಿ ಇರಬಹುದು 1:2 ವರೆಗೂ ನಾನು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅವರ್ ಎಕ್ಸ್ಪೆಕ್ಟೆಡ್ ಟಾರ್ಗೆಟ್ ಫಾರ್ ದಿಸ್ ಕ್ವಾಂಟಿಟಿ. ಸೊ ಎಷ್ಟೆಲ್ಲ ಟ್ರೈಲ್ ಮಾಡ್ತಾ ಹೋಗೋಣ, ಯಾಕೆಂದ್ರೆ ಸ್ವಲ್ಪ ಕಷ್ಟ ಪಡ್ತಾ ಇದೆ ಟ್ರೇಡ್. ಹಾಗಾಗಿ ವಾಟ್ ಅ ಬ್ಯೂಟಿಫುಲ್ ಮೊಮೆಂಟಮ್ ಗೈಸ್ ಗೋಲ್ಡ್. ಇದು ಡೈಲಿದು ಸಿನಾರಿಯೋ ಆಗಿರುತ್ತೆ. ಅಂದ್ರೆ ಸ್ಮಾಲ್ ಸ್ಪೇಸ್ ಇಂದ ಪ್ರೈಸ್ ರಿವರ್ಸಲ್ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್. ಎಕ್ಸಿಟ್ ಆದ ನಾನು ಎನಿವೇಸ್, ಬಟ್ ಚೆನ್ನಾಗಿರೋ ಟ್ರೇಡ್, ನಮಗೆ ಚೆನ್ನಾಗಿರೋ ಮೊಮೆಂಟಮ್ ಕೊಟ್ಟಿದೆ ಅಂಡ್ ವೀಕ್ಲಿ ನಾನು ಎಕ್ಸಿಟ್ ನ ಕಂಡಿದ್ದೇನೆ. ಸ್ಮಾಲ್ ಸ್ಪೇಸ್ ಇತ್ತು ಅಷ್ಟೇ ನೋಡಿ.